ಇವರೆಲ್ಲ ಕುನ್ನಿಗಳು. ಖರ್ಗೆ, ಹರಿಪ್ರಸಾದ್ ಇವರೆಲ್ಲ ಆ ಕುನ್ನಿಗಳು ಹೆಂಗ್ ಬೊಗಳ್ತಾ ಇದೆ. ಇದನ್ನ RSS ಲೆಕ್ಕದಲ್ಲೇ ಇಟ್ಕೊಳಲ್ಲ. ಕೆಲವ್ರು ಮೆತ್ತಗಿರ್ತಾರೆ, ಕೆಲವ್ರು ಆ ಪದಗಳು ಬಳಸ್ತಾರೆ. ನನಗಂದಿದ್ರು ಅದಕ್ಕಿಂತ ಇನ್ನೂ ಕೆಟ್ಟ ಪದ ಬಳಸ್ತಿದ್ದೆ ನಾನು. ಹಿಂದೂಗಳಿಗೆ ರೊಚ್ಚ ಬರಂಗ್ ಮಾಡ್ತಾ ಇದೆ ಸರ್ಕಾರ. ಇಲ್ಲಿ ನಡೀತಾ ಇದೆಯೋ ಅದು ಸರ್ಕಾರಿ ಜಾಗ ಇರ್ಬೋದು, ಖಾಸಗಿ ಜಾಗ ಇರ್ಬೋದು, ನಡೀತಾ ಇದಾವೆ. ಇಲ್ಲೆಲ್ಲೂ ಕೂಡ ಅವ್ರು ಪತ್ರ ಬರೆದಿದ್ದೇನು ಅಂತ, RSS ಶಾಖೆಗಳನ್ನ ಈ ರೀತಿ ಸಾರ್ವಜನಿಕ ಸರ್ಕಾರಿ ಜಾಗಗಳಲ್ಲಿ ಮಾಡಕೂಡುದು ಅಂತ ಇವರಿಗೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡ್ರು. RSS ಪತ್ರ ಬರೆದಿದ್ದು RSS ಬಗ್ಗೆ. ಆದ್ರೆ ಕ್ಯಾಬಿನೆಟ್ ನಲ್ಲಿ RSS ಶಾಖೆಗಳು ಎಲ್ಲಿ ನಡೆಯುತ್ತೆ, RSS ಬೈಠಕ್ ಎಲ್ಲಿ ನಡೆಯುತ್ತೆ, ಅಲ್ಲಿ ಕ್ರಮ ತಗೋತೀವಿ ಅಂತ RSS ಹೆಸರು ಹೇಳಕ್ಕೂ ಧೈರ್ಯ ಇಲ್ಲ ಅವ್ರಿಗೆ. ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ಬಳಸ್ಕೋತಾರೋ ಅಲ್ಲಿ ಅನುಮತಿ ತಗೋಬೇಕು. ಎಷ್ಟು RSS ಬಗ್ಗೆ ಭಯ ಇದೆ ಲೆಕ್ಕ ಹಾಕಿ. ಆ ಹೆಸರು ಹೇಳಕ್ಕೂ ತಯಾರಿಲ್ಲ. ಅವ್ರು ಹೇಳಿದ್ದಾರೆ ಮುಸಲ್ಮಾನರು ಎಲ್ಲೆಲ್ಲಿ ಮಾಡ್ತಾರೋ ನಮಾಜ್ ಗಿಮಾಜ್ ಮಾಡಂತ ಸಾರ್ವಜನಿಕ ಜಾಗದಲ್ಲಿ ಅವಕಾಶ ಕೊಡಬೇಡಿ ಅಂತ. ಇದು ನಾನು ಅದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. RSS ಬಗ್ಗೆ ಯಾರ್ಯಾರು 3 ಬಾರಿ ಕೇಂದ್ರ ಸರ್ಕಾರ RSS ಬ್ಯಾನ್ ಮಾಡ್ತು. ಯಾವಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಬ್ಯಾನ್ ಮಾಡ್ತು. ಇಂದಿರಾ ಗಾಂಧಿ ಅವ್ರು ಬ್ಯಾನ್ ಮಾಡಿದ್ರು. ಯಾರ್ಯಾರು ಬ್ಯಾನ್ ಮಾಡಿದ್ರು ಅವರೇ ನಾಶ ಆಗೋದ್ರಿಂದ RSS ಅತಿ ಹೆಚ್ಚು ಬೆಳೀತಾ ಇದೆ. ಬ್ಯಾನ್ ಆದಂಗೆ ವಿರೋಧ ಬಂದಂಗೆ RSS ಬೆಳೆದು ಈ ದೇಶದ ಒಬ್ಬ RSS ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗತ್ತನ್ಕೂ ಕೂಡ RSS ಕಾರಣ ಆಗಿದೆ. ಯಾರು ವಿರೋಧ ಮಾಡಿದ್ರು ಕೂಡ RSS ಏನೂ ಮಾಡಕ್ಕೂ ಆಗಲ್ಲ. ಹಿಂದುತ್ವವನ್ನು ಹಿಡ್ಕೊಂಡು ಹೊರಟಿದೆ. ಇಡೀ ದೇಶದ ಎಲ್ಲಾ ಹಿಂದೂಗಳು ಒಟ್ಟಿಗೆ ಇರಬೇಕು ಅನ್ನೋ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾ ಇದೆ RSS. ಹಾಗಾಗಿ ಇವರೆಲ್ಲ ಕುನ್ನಿಗಳು. ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಇವರೆಲ್ಲ ಜನರ ಮಧ್ಯೆ ದೊಡ್ಡವರಾಗಂತ ಪ್ರಚಾರ ಗಿಟ್ಸಂತ ವ್ಯವಸ್ಥೆ ಆಗ್ತಾ ಇದೆ. ಆ ಕುನ್ನಿಗಳು ಹೆಂಗ್ ಬೊಗಳ್ತಾ ಇದೆ. ಇದನ್ನ RSS ಲೆಕ್ಕದಲ್ಲೇ ಇಟ್ಕೊಳಲ್ಲ. ಕನ್ನೇರಿ ಸ್ವಾಮಿಗಳು ಆಶ್ಚರ್ಯ ನನಗೆ. ಆ ಭಾಗದಲ್ಲಿ ಹೋದ್ರೆ ಈಗ ಸಿದ್ದೇಶ್ವರ ಸ್ವಾಮಿಗಳು ತೀರೋದ್ಮೇಲೆ ಅಲ್ಲಿ ಸ್ವಾಮಿಗಳು ಯಾರು ಅಂತ ಬಹಳ ಗೌರವ ಕೊಡೋದು ಇವರು ಕನ್ನೇರಿ ಸ್ವಾಮಿಗಳಿಗೆ. ಅವರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲು 100 ಹಳ್ಳಿಗಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಊಟ, ತಿಂಡಿ, ವಿದ್ಯಾಭ್ಯಾಸ ಕೊಡ್ತಾರೆ. ಆಯುರ್ವೇದ ಕಾಲೇಜ್ ನಡೆಸ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ, ಗೋಶಾಲೆಗಳಲ್ಲಿ ನಡೆಸ್ತಾ ಇದ್ದಾರೆ. ಅಂಥವ್ರಿಗೆ ಇವ್ರು ಬಿಜಾಪುರಕ್ಕೆ, ಬಾಗಲಕೋಟೆಗೆ ನೀವು ಬರ್ಕೂಡ್ದು ಅನ್ನಂತ ಬ್ಯಾನ್ ಮಾಡಿದ್ರೆ ಸ್ವತಃ ಅವ್ರ ಪಕ್ಷದ ಮಂತ್ರಿ ಶಿವಾನಂದ ಪಾಟೀಲ್ ಇವತ್ತು ಹೇಳಿದ್ದಾರೆ ಇಂಥ ಸ್ಥಿತಿ ಮಾಡೋದು ಅವಶ್ಯಕತೆ ಇರಲಿಲ್ಲ, ವಾಪಸ್ ತಗೋಬೇಕು ಅಂತ. ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಶುರು ಆಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು, ಹಿಂದೂ ಸಮಾಜದ ಸಾಧು ಸಂತರ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಬಹಳ ಕಡಿಮೆ. ಈ ಸರ್ಕಾರ ನಾಶ ಆಗತ್ತೆ ಸ್ಥಿತಿ ಬಂದಿದೆ. ಸ್ವಾಮಿಗಳು ಮಾತಾಡಿದ್ ಸರಿ ನಿಮ್ಗೆ ಅನ್ಸತ್ತ? ಸರಿನಾ? ಏನ್ ಹೇಳಿದ್ರು? ದೇವಸ್ಥಾನಗಳಿಗೆ ಹೋಗ್ಬೇಡಿ. ಬಸವ ಸಂಸ್ಕೃತಿ ಬಗ್ಗೆ ನಾನು ಹೇಳಿದ್ದು. ಒಂದ್ ನಿಮಿಷ, ಫಸ್ಟ್ ಈಗ ಆಕ್ಷನ್ಗೆ ರಿಯಾಕ್ಷನ್ ತಾನೇ ಆಗಿತ್ತು. ಅವ್ರ ಆ ರೀತಿ ಹೇಳಿಲ್ಲ ಅಂದ್ರೆ ಇವ್ರು ಬಿಡ್ತಿದ್ರಾ? ಬಸವಣ್ಣವ್ರ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರ? ಅದು ಹೌದು, ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಬಸವೇಶ್ವರರು ಈಶ್ವರ ಲಿಂಗ ಪೂಜೆ ಮಾಡ್ತಾ ಇದ್ದವ್ರು ಇಲ್ವಾ? ನಾನು ವಾದಕ್ಕೆ ಹೋಗಿ ಮೊದಲನೇದು ಹೇಳಿದ್ರು ಅಂತೇಳಿ ಅಂದ್ರಲ್ಲ, ಇಲ್ಲೇ ಪ್ರಶ್ನೆ ಬಂದಿರೋದು. ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನ್ನ ಬೈದ್ರೆ ಏನ್ ಮಾಡ್ತೀರಿ? ಯಾವ ಪದ ಬಳಸ್ತೀರಿ? ಊನನ ಸಮಾವೇಶ ಮಾಡೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಸಮಾವೇಶ ಮಾಡೋದಕ್ಕೆ ಮಾಡಲ್ಲ. ಹಿಂದೂ ಸಮಾಜವನ್ನ ಈ ರೀತಿ ಟೀಕೆ ಮಾಡಿ 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 ಅನೇಕರು ನಾಶ ಹೋಗಿದ್ದಾರೆ. ಈಗ ಹಿಂದೂ ಸಮಾಜದಲ್ಲಿ ದೇವ್ರು, ದಿಂಡ್ರು, ದೇವಸ್ಥಾನಗಳಿಗೆ ಹೋಗ್ಬೇಡಿ, ನಂಗೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಇದು ವೈಯಕ್ತಿಕವಾಗಿ ಅವ್ರಿಗೆ ಏನ್ ಬೇಕಾದ್ರೆ ಇರ್ಬೋದು. ಅದಕ್ಕೆ ಉತ್ತರ ಕೊಟ್ರಿ ಇವರು. ಸ್ವಲ್ಪ ನಾನು ಹೇಳ್ದಲ್ಲ, ಸ್ವಲ್ಪ ಹಾರ್ಷಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಸರಿ ತಪ್ಪು ಅಂತ ಹೋಗಲ್ಲ. ವ್ಯಕ್ತಿಗಳು ಎಲ್ಲರೂ ಸಾಧು ಸಂತರ ಇರಕ್ ಸಾಧ್ಯ ಇಲ್ಲ. ಕೆಲವ್ರು ಮೆತ್ತಗಿರ್ತಾರೆ, ಕೆಲವರು ಆ ಪದಗಳು ಬಳಸ್ತಾರೆ. ನನಗಂದಿದ್ರು ಅದಕ್ಕಿಂತ ಇನ್ನೂ ಕೆಟ್ಟ ಪದ ಬಳಸ್ತಿದ್ದೆ ನಾನು. ಸ್ವಲ್ಪ ಪಾಪ ಅವರು ಕನ್ನೇರಿ ಸ್ವಾಮಿಗಳು ಇರೋದ್ರ ಪೈಕಿ ಸಾಧು. ನಾನು ಅವ್ರ ಹತ್ರ 10 ಸಾರಿ ಭೇಟಿ ಮಾಡ್ಬೋದಿದ್ದೀನಿ. ಅಂತ ಸ್ವಾಮಿಗಳನ್ನ ನಾನು ನೋಡೇ ಇಲ್ಲ. ಅಂತವ್ರ ಬಗ್ಗೆ ಮಾತಾಡಿದಾಗ ಸುಮ್ತಿರ್ತಾರ? ಅವ್ರಿಗೆ ಸೀಟ್ ಬಂದಿರ್ಬೇಕಾದ್ರೆ ಬೇರೆಯವ್ರಿಗೆ ಇನ್ನೆಷ್ಟು ಸೀಟ್ ಬರ್ಬೋದು ಲೆಕ್ಕ ಹಾಕಿ. ನಾನು 24ನೇ ತಾರೀಕು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ. 24ನೇ ತಾರೀಕು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೊಡ್ಡ ಮೆಮೊರಂಡಮ್, ಒಂದು ಗುಂಪು ಕಟ್ಕೊಂಡು ಹೋಗಿ ಅವರಿಗೆ ಮೆಮೊರಂಡಮ್ ಕೊಟ್ಟು ಬರಲಿದ್ದೀನಿ. ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಏನ್ ಸರ್ಕಾರ ಈಗಾಗಲೇ ಬ್ಯಾನ್ ಮಾಡಿದಾರೆ ಅವ್ರಿಗೆ ಓಡಾಟ ಮಾಡೋದಕ್ಕೆ, ತಕ್ಷಣ ಬ್ಯಾನ್ ವಿಡ್ರಾ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ಹೋರಾಟ ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆ ಕೂಡ ಕೊಟ್ಟು ಬರ್ತೀನಿ. 24ನೇ ತಾರೀಕು ಬಿಜಾಪುರ ಹೋಗ್ತೀನಿ. ಕೋರ್ಟ್ ಹೇಳಿದೆ, ಒಂದು ಕೋರ್ಟ್ ಈಗ ಕೆಳಗಿನ ಕೋರ್ಟ್ ಹೇಳಿದ್ರೆ ಹೈಕೋರ್ಟ್ ಕೇಳ್ತಾನೆ.
ಹೈಕೋರ್ಟ್ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ತಾನೆ. ಸುಪ್ರೀಂ ಕೋರ್ಟ್ ಹೇಳಿದ್ದು ಕನಗೆ ಅನೇಕ ಜಡ್ಜ್ಮೆಂಟ್ ಬದಲಾವಣೆ ಆಗಿದೆ ತಾನೆ. ಸರ್ಕಾರಕ್ಕೆ ಅವಕಾಶ ಇದೆ ತಾನೆ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಮಾಡಿದಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಅದೇ ಮುಸಲ್ಮಾನ್ ಬಗ್ಗೆ ಮಾಡಿದ್ರೆ ಈ ಸರ್ಕಾರ ಸುಮ್ಮನಿರ್ತಿತ್ತ? ಹಿಂದೂಗಳಿಗೆ ರೊಚ್ಚ ಬರಂಗ್ ಮಾಡ್ತಾ ಇದೆ ಸರ್ಕಾರ. ಇದು ಒಳ್ಳೇದಲ್ಲ.